ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಶಿಲೆಯ ಶಾಸನಗಳು ಸಂಸ್ಕೃತಿಗಳ ಬೀಡಾಗಿದೆ. ಯಾಕಂದರೆ ಇಲ್ಲಿ ರಾಜ ಮಹಾರಾಜರ ಕಾಲದಲ್ಲಿಯೂ ಕೂಡ ಕೋಟೆಗಳನ್ನು ನಿರ್ಮಾಣ ಮಾಡಿದರೆ ಆ ಕೋಟೆಗಳಲ್ಲಿಯೂ ಕೂಡ ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಐತಿಹಾಸಿಕ ಕೋಟೆ, ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಈಗ ಇರ್ತಕ್ಕಂಥದ್ದು. ಈ ಕೋಟೆಯಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅವಶೇಷಗಳು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಹಿಂದಿನ ಕಾಲದ ಒಂದು ಗತವೈಭವವನ್ನು ಕೂಡ ತೋರಿಸ್ಕೊಡ್ತಾ ಇದ್ದಾವೆ. ಯಾಕಂದರೆ ಹಿಂದಿನ ಕಾಲದ ಒಂದು ಇದೊಂದು ಶಿಲೆ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ಹಿಂದಿನ ಕಾಲದ, ಯಾಕಂದರೆ ಇಲ್ಲಿ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಜೊತೆಗೆ ರಾಷ್ಟ್ರಕೂಟರ ಒಂದು ಆಳ್ವಿಕೆ, ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಕೂಡ ಇಲ್ಲಿ ಲಕ್ಕುಂಡಿಯಲ್ಲಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಶಿಲೆ ಶಾಸನಗಳು ಕೂಡ ಇರೋದ್ರಿಂದಾಗಿ ಇಲ್ಲಿಯೂ ಸಹ ದೃಶ್ಯದಲ್ಲೂ ಕೂಡ ನೋಡ್ತಿರಲ್ಲ, ಎಲ್ಲವೂ ಕೂಡ ಇಲ್ಲಿ ಕೋಟೆ ಗೋಡೆಯಲ್ಲಿ ಈಗ ಹೂತು ಹೋಗಿರುವಂಥದ್ದು. ಯಾಕಂದರೆ ಈ ಒಂದು ದೊಡ್ಡದಾದಂಥ ಕೋಟೆ ಇದು ಕೂಡ ಒಂದು ವಿಜಯನಗರ ಕಾಲದಾಗಿರ್ಬೋದು, ಇಲ್ಲ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಾಗಿರ್ಬೋದು. ಆದರೆ ಈ ಒಂದು ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದ ಒಂದು ಕೋಟೆ, ಈ ಕೋಟೆ ಗೋಡೆಯಲ್ಲಿಯೂ ಕೂಡ ಅಪಾರ ಪ್ರಮಾಣದಲ್ಲಿಯೂ ಸಹ ಅವಶೇಷಗಳು ಕೂಡ ಇದ್ದಾವೆ. ಪ್ರಾಚೀನ ಕಾಲದ ಸಾಕಷ್ಟು ಶಿಲೆಗಳಿದ್ದಾವೆ, ಶಾಸನಗಳಿದ್ದಾವೆ. ಆದರೆ ಇವುಗಳ ರಕ್ಷಣೆ ಕೂಡ ಆಗಬೇಕು. ಯಾಕಂದರೆ ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಪ್ರಮಾಣದಲ್ಲಿ ಕೋಟೆ ಇದೆ. ಈ ಕೋಟೆಯಲ್ಲಿ ಬಹುತೇಕ ಶಿಲೆ ಶಾಸನಗಳು ಕೂಡ ಇರೋದರಿಂದಾಗಿ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ಲಕ್ಕುಂಡಿ ಪ್ರಾಧಿಕಾರ ಈ ಒಂದು ಶಿಲೆಗಳನ್ನು, ಶಾಸನಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಿದೆ. ಈಗಾಗಲೇ ಈ ಒಂದು ವೀರಭದ್ರೇಶ್ವರ ಕೋಟೆಯ ಮುಂಭಾಗದಲ್ಲಿಯೂ ಕೂಡ ಈಗಾಗಲೇ ಉತ್ಖನನ ಕಾರ್ಯ ಕೂಡ ನಡೆದಿದೆ. ಹೀಗಾಗಿ ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಒಂದು ಕಲೆ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ಶಿಲೆಗಳು ಇಂತಹ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈಗ ದೊರೆತಾ ಇದ್ದಾವೆ. ಹೀಗಾಗಿ ಉತ್ಖನನದ ನಂತರ ಇವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಜಿಲ್ಲಾ ಆಡಳಿತ ಮುಂದಾಗಬೇಕಾಗಿದೆ. ಯಾಕಂದರೆ ಒಂದು ಲಕ್ಕುಂಡಿಯು ಕೂಡ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಇಲ್ಲಿ ಕಲ್ಯಾಣ ಚಾಲುಕ್ಯರು ಅಷ್ಟೇ ಅಲ್ಲ, ಅತ್ತಿಮಬ್ಬೆ ಆಗಿರ್ಬೋದು, ಅತ್ತಿಮಬ್ಬೆ ಒಂದು ಕರ್ಮಭೂಮಿ, ಇಂಥ ಸಾಕಷ್ಟು ಇತಿಹಾಸಕ್ಕೆ ಕೂಡ ಲಕ್ಕುಂಡಿ ಹೆಸರುವಾಸಿಯಾಗಿದೆ. ಹೀಗಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಕೋಟೆಯಲ್ಲಿ ಅಪಾರ ಪ್ರಮಾಣದ ಶಿಲೆಗಳು, ಶಾಸನಗಳು, ಲಕ್ಕುಂಡಿಯ ಗತವೈಭವವನ್ನು ಸಾರುವಂಥ ಶಿಲೆಗಳು ಕೂಡ ಇಲ್ಲಿದ್ದಾವೆ. ಹೀಗಾಗಿ ಜಿಲ್ಲಾ ಆಡಳಿತ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಿದೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಶಿಲೆಯ ಶಾಸನಗಳು ಸಂಸ್ಕೃತಿಗಳ ಬೀಡಾಗಿದೆ. ಯಾಕಂದರೆ ಇಲ್ಲಿ ರಾಜ ಮಹಾರಾಜರ ಕಾಲದಲ್ಲಿಯೂ ಕೂಡ ಕೋಟೆಗಳನ್ನು ನಿರ್ಮಾಣ ಮಾಡಿದರೆ ಆ ಕೋಟೆಗಳಲ್ಲಿಯೂ ಕೂಡ ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಐತಿಹಾಸಿಕ ಕೋಟೆ, ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಈಗ ಇರ್ತಕ್ಕಂಥದ್ದು. ಈ ಕೋಟೆಯಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅವಶೇಷಗಳು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಿಂದಿನ ಕಾಲದ ಒಂದು ಗತವೈಭವವನ್ನು ಕೂಡ ತೋರಿಸ್ಕೊಡ್ತಾ ಇದ್ದಾವೆ. ಯಾಕಂದರೆ ಹಿಂದಿನ ಕಾಲದ ಒಂದು ಇದೊಂದು ಶಿಲೆ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ಹಿಂದಿನ ಕಾಲದ, ಯಾಕಂದರೆ ಇಲ್ಲಿ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಜೊತೆಗೆ ರಾಷ್ಟ್ರಕೂಟರ ಒಂದು ಆಳ್ವಿಕೆ, ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಕೂಡ ಇಲ್ಲಿ ಲಕ್ಕುಂಡಿಯಲ್ಲಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಶಿಲೆ ಶಾಸನಗಳು ಕೂಡ ಇರೋದರಿಂದಾಗಿ ಇಲ್ಲಿಯೂ ಸಹ ದೃಶ್ಯದಲ್ಲೂ ಕೂಡ ನೋಡ್ತಿರಲ್ಲ, ಎಲ್ಲವೂ ಕೂಡ ಇಲ್ಲಿ ಕೋಟೆ ಗೋಡೆಯಲ್ಲಿ ಈಗ ಹೂತು ಹೋಗಿರುವಂಥದ್ದು. ಯಾಕಂದರೆ ಈ ಒಂದು ದೊಡ್ಡದಾದಂಥ ಕೋಟೆ ಇದು ಕೂಡ ಒಂದು ವಿಜಯನಗರ ಕಾಲದಾಗಿರ್ಬೋದು, ಇಲ್ಲ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಾಗಿರ್ಬೋದು. ಆದರೆ ಈ ಒಂದು ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದ ಒಂದು ಕೋಟೆ, ಈ ಕೋಟೆ ಗೋಡೆಯಲ್ಲಿಯೂ ಕೂಡ ಅಪಾರ ಪ್ರಮಾಣದಲ್ಲಿಯೂ ಸಹ ಅವಶೇಷಗಳು ಕೂಡ ಇದ್ದಾವೆ. ಪ್ರಾಚೀನ ಕಾಲದ ಸಾಕಷ್ಟು ಶಿಲೆಗಳಿದ್ದಾವೆ, ಶಾಸನಗಳಿದ್ದಾವೆ. ಆದರೆ ಇವುಗಳ ರಕ್ಷಣೆ ಕೂಡ ಆಗಬೇಕು. ಯಾಕಂದರೆ ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಪ್ರಮಾಣದಲ್ಲಿ ಕೋಟೆ ಇದೆ. ಈ ಕೋಟೆಯಲ್ಲಿ ಬಹುತೇಕ ಶಿಲೆ ಶಾಸನಗಳು ಕೂಡ ಇರೋದರಿಂದಾಗಿ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ಲಕ್ಕುಂಡಿ ಪ್ರಾಧಿಕಾರ ಈ ಒಂದು ಶಿಲೆಗಳನ್ನು, ಶಾಸನಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಿದೆ. ಈಗಾಗಲೇ ಈ ಒಂದು ವೀರಭದ್ರೇಶ್ವರ ಕೋಟೆಯ ಮುಂಭಾಗದಲ್ಲಿಯೂ ಕೂಡ ಈಗಾಗಲೇ ಉತ್ಖನನ ಕಾರ್ಯ ಕೂಡ ನಡೆದಿದೆ. ಹೀಗಾಗಿ ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಒಂದು ಕಲೆ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ಶಿಲೆಗಳು ಇಂತಹ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈಗ ದೊರೆತಾ ಇದ್ದಾವೆ. ಹೀಗಾಗಿ ಉತ್ಖನನದ ನಂತರ ಇವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಜಿಲ್ಲಾ ಆಡಳಿತ ಮುಂದಾಗಬೇಕಾಗಿದೆ. ಯಾಕಂದರೆ ಒಂದು ಲಕ್ಕುಂಡಿಯು ಕೂಡ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಇಲ್ಲಿ ಕಲ್ಯಾಣ ಚಾಲುಕ್ಯರು ಅಷ್ಟೇ ಅಲ್ಲ, ಅತ್ತಿಮಬ್ಬೆ ಆಗಿರ್ಬೋದು, ಅತ್ತಿಮಬ್ಬೆ ಒಂದು ಕರ್ಮಭೂಮಿ, ಇಂಥ ಸಾಕಷ್ಟು ಇತಿಹಾಸಕ್ಕೆ ಕೂಡ ಲಕ್ಕುಂಡಿ ಹೆಸರುವಾಸಿಯಾಗಿದೆ. ಹೀಗಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಕೋಟೆಯಲ್ಲಿ ಅಪಾರ ಪ್ರಮಾಣದ ಶಿಲೆಗಳು, ಶಾಸನಗಳು, ಲಕ್ಕುಂಡಿಯ ಗತವೈಭವವನ್ನು ಸಾರುವಂಥ ಶಿಲೆಗಳು ಕೂಡ ಇಲ್ಲಿದ್ದಾವೆ. ಹೀಗಾಗಿ ಜಿಲ್ಲಾ ಆಡಳಿತ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಿದೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.